ವೀಳ್ಯದೆಲೆ ಬಳ್ಳಿನ ತುಂಬಾ ಈಸಿಯಾಗಿ ಪ್ರೊಪಗೇಟ್ ಮಾಡಿದ್ದೀವಿ. ಈಗ ತಾನೇ ಚಾಕುಯಿಂದ ಕಟ್ ಮಾಡಿ ಸೆಪ್ರೇಟ್ ಮಾಡಿದ್ದೀನಿ. ಪ್ಲಾಸ್ಟಿಕ್ ಕವರ್ನಲ್ಲಿ ಒಳ್ಳೆ ಮಣ್ಣು ತುಂಬಿಸಿ ಈ ವೀಳ್ಯದೆಲೆ ಬಳ್ಳಿ ಏನಿದೆ ಅದನ್ನ ಇದ್ರೊಳಗೆ ಹಾಕಿದ್ವಿ. ಸೆಪ್ರೇಟಾಗಿ ಕಟ್ ಮಾಡಿ ಹಾಕಿರಲಿಲ್ಲ. ಬಳ್ಳಿ ಎಲ್ಲ ಕಡೆ ಉದ್ದಕ್ಕೂ ಬೆಳ್ಕೊಂಡಿದೆಯಲ್ಲ ಅದನ್ನು ಮಣ್ಣಲ್ಲಿ ಇಟ್ಟಿದ್ವಿ. ಫಸ್ಟು ಈ ಪಾಟಲ್ಲಿ ಆ ಥರ ಬೆಳೆಸಿದ್ವಿ. ಬೇರುಗಳೆಲ್ಲ ಚೆನ್ನಾಗಿ ಬಿಟ್ಕೊಂಡು ಇದ್ರ ಮೇಲೆ ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣು ತುಂಬಿಸಿಟ್ಟಿದ್ದು. ಅದ್ರೊಳಗೆ ಇನ್ನೊಂದು ವೀಳ್ಯದೆಲೆ ಗಿಡ ರೆಡಿ ಆಯಿತು. ಕಟ್ ಮಾಡಿ ತಗೊಂಡೋದ್ರು. ಈಗ ಇದ್ರ ಮೇಲೆ ಮಣ್ಣೆಲ್ಲ ಹಾಕಿ ಕವರ್ ಮಾಡಬೇಕು. ಆಲ್ರೆಡಿ ಇಲ್ಲಿ ಒಂದಷ್ಟು ಮಣ್ಣು ತಂದಿಟ್ಟಿದ್ದಾರೆ. ಇದರಿಂದ ಕವರ್ ಮಾಡಿ ಮೇಲೆ ನೀರು ಹಾಕಿ ಒಂದು ಕಲ್ಲಿಟ್ಟಿದ್ದಾರೆ ನೋಡಿ. ಯಾವುದನ್ನು ಒಳ್ಳೆ ಬಳ್ಳಿನ ಕಟ್ ಮಾಡಿ ಮಣ್ಣಲ್ಲಿ ನೆಟ್ಬೋದು. ಬಟ್ ಈ ಮೆಥಡ್ ಇದೆಯಲ್ಲ ಇದು ಸಖತ್ ಈಸಿ. ಪಕ್ಕದಲ್ಲೇ ಪಾಟ್ ರೆಡಿ ಮಾಡಿ ಈ ಬಳ್ಳಿನ ತಗೊಂಡು ಅದ್ರೊಳಗೆ ಇಡಬೇಕು. ನೋಡಿ ಈ ಥರ ಬೇರೆಲ್ಲ ಬಿಟ್ಕೊಂಡಿರುತ್ತಲ್ಲ ಇದನ್ನು ಮಣ್ಣೊಳಗೆ ಹಾಕಿದರೆ ಸಾಕು. ಮಣ್ಣು ಮರಳಾಗಿದ್ದರೆ ಚೆನ್ನಾಗಿರುತ್ತೆ. ಅದರೊಳಗೆ ಕೋಕೋಪೀಟ್ ಕೂಡ ಮಿಕ್ಸ್ ಮಾಡ್ಬೋದು. ಬೇರು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಸದ್ಯಕ್ಕೆ ಈ ಬೇರುಗಳು ಅಷ್ಟೊಂದು ಫ್ರೆಶ್ ಅನಿಸ್ತಾ ಇಲ್ಲ. ಕೆಲವೊಂದು ಸಲ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಆ ಸಮಯದಲ್ಲಿ ಮಣ್ಣಲ್ಲಿ ನೆಟ್ಟಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ಈ ಬೇರುಗಳು ಕಾಣಿಸ್ತಾ ಇದೆಯಲ್ಲ ಈ ಜಾಗದಲ್ಲೇ ಕಟ್ ಮಾಡಿ ಸೆಪ್ರೇಟಾಗಿ ಸ್ಟೆಮ್ ತಗೊಂಡು ನೀರಿನಲ್ಲಿ ಇಟ್ಟಿದ್ರು ಬೇರುಗಳು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನಾನು ಮನಿ ಪ್ಲಾಂಟ್ ಎಲ್ಲ ಇದೇ ಥರ ಗ್ರೋ ಮಾಡೋದು. ತಾರಸಿ ತೋಟದ ಕೆಲಸ ಅಂತೂ ಯಾವತ್ತೂ ಮುಗಿಯೋದಿಲ್ಲ. ಏನಾದರೂ ಒಂದು ಕೆಲಸ ನಡೀತಾನೆ ಇರುತ್ತೆ. ಸುಮಾರು ಕಟ್ಟಿಂಗ್ಸ್ ನೆಟ್ಟಿದ್ದೀನಿ. ಇಂದ್ರಮಾರತ್ತ ಒಂದಷ್ಟು ಹೂವಿನ ಗಿಡಗಳು ತಂದಿದೆ. ತುಂಬ ಸಣ್ಣದು ಸೆಪ್ರೇಟ್ ಪಾಟಲ್ಲಿ ನೆಟ್ಟಿದ್ದೀನಿ. ಡೆಫನ್ ಬೇಕೆ ತುಂಬ ಉದ್ದಕ್ಕೆ ಬೆಳೆದಿತ್ತು, ಬೆಂಡಾಗೋಗಿತ್ತು. ಅದನ್ನು ಕಟ್ ಮಾಡಿದೆ. ಮೇಲ್ಗಡೆ ಪಾರ್ಟ್ ಇಲ್ಲಿಟ್ಟಿದ್ದೀನಿ. ಇದನ್ನು ಸೆಪ್ರೇಟಾಗಿ ಪಾಟ್ನಲ್ಲಿ ನೆಟ್ಟಬೇಕು. ಗಿಡ ನೆಟ್ಟೋದಕ್ಕೆ ಒಳ್ಳೆ ಮಣ್ಣು ಗೊಬ್ಬರ ಎಲ್ಲ ಬೇಕು. ಈಗ ಮೇಲ್ಗಡೆ ತಾರಸಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ಇವರು ಇದನ್ನೆಲ್ಲ ಹಾರಾಕಿದ್ದಾರೆ. ತುಂಬ ಒದ್ದೆ ಆಗಿತ್ತು. ಬಿಸಿಲು ಬಂದಿದೆಯಲ್ಲ ಸ್ವಲ್ಪ ಹಾರಿದರೆ ಚೆನ್ನಾಗಿರುತ್ತೆ. ನಾನು ಅರ್ಜೆಂಟಾಗಿ ಒಂದಷ್ಟು ರೀಪಾಟ್ ಮಾಡಬೇಕಂತ ಮಣ್ಣು ಗೊಬ್ಬರ ಎಲ್ಲ ತೊಗೊಂಡು ಬಂದೆ. ಈ ಕಟ್ಟಿಂಗ್ಸ್ನ ಒಟ್ಟಿಗೆ ಒಂದೇ ಪಾಟ್ನಲ್ಲಿ ನೆಟ್ಟಿ 7 ತಿಂಗಳು ಮೇಲಾಗಿದೆ. ಕಟ್ಟಿಂಗ್ಸ್ ಅಂತೂ ನೋಡಿದರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಈಗ ಇದನ್ನು ಸೆಪ್ರೇಟಾಗಿ ತೆಗೆದು ಈ 3 ಪಾಟ್ನಲ್ಲಿ ನೆಟ್ಟಬೇಕು. ಬಿಗೋನಿಯಾ ಗಿಡದು 2 ಕಟ್ಟಿಂಗ್ ನೆಟ್ಟಿದ್ದೆ. ಪರ್ಷಿಯನ್ ಶೀಲ್ಡ್ 1, ಲಿಪ್ಸ್ಟಿಕ್ ಎಗ್ಲೋನಿಮಾ 1. ರೀಪಾಟ್ ಮಾಡಬೇಕಾದ್ರೆ ಕೈಯೆಲ್ಲ ಗಲೀಜಾಗುತ್ತೆ. ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ. ಆದರೂ ಮಧ್ಯದಲ್ಲಿ ನಿಮಗೋಸ್ಕರ ಒಂದಷ್ಟು ರೆಕಾರ್ಡ್ ಮಾಡ್ತಾ ಇರ್ತೀನಿ. ಮಣ್ಣಂತೂ ಹುಳಿಯಾಗಿತ್ತು. ಬೇರು ತುಂಬ ಚೆನ್ನಾಗಿ ಬೆಳೆದಿದೆ. ರೂಟ್ಸ್ನ ಡಿಸ್ಟರ್ಬ್ ಮಾಡ್ದಲೇ ಗಿಡನ ಸೆಪ್ರೇಟ್ ಮಾಡಿ 3 ಪಾಟಲ್ಲೂ ಸೆಪ್ರೇಟಾಗಿ ನೆಟ್ಟಿದ್ದಾಯಿತು. ಒಂದೇ ಒಂದು ಕಟ್ಟಿಂಗ್ ನೆಟ್ಟಿದ್ದು. ಪಕ್ಕದಲ್ಲಿ ಬೆಳೆದಿದೆಯಲ್ಲ ಅದು ಹೊಸದಾಗಿ ಬಂದಿರೋದು. ಬಿಗೋನಿಯಾ ಗಿಡದಲ್ಲೂ ಇದೇ ಥರ ಆಗಿರೋದು. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಕಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಚೈನೀಸ್ ಹೆಡ್ ಗಿಡ ಸ್ವಲ್ಪ ದಿನದ ಹಿಂದೆ ರೀಪಾಟ್ ಮಾಡಿದ್ದು. ಈಗ ಚೆನ್ನಾಗಿ ಚಿಗುರ್ತಾ ಇದೆ ನೋಡಿ. ಪಕ್ಷಿಗೆ ಇದ್ರ ಹೂ ಅಂದರೆ ತುಂಬ ಇಷ್ಟ. ಗಾರ್ಲಿಕ್ ವೈನಲ್ಲಿ ಹೂ ಬಿಟ್ಟಿರೋದು ನಂಗೆ ಗೊತ್ತೇ ಇರಲಿಲ್ಲ. ಈ ಪಕ್ಷಿ ನೋಡಿದ ಮೇಲೆ ನನಗೆ ಕಾಣಿಸ್ತು. ಈ ಥರ ಎಷ್ಟೊಂದು ಪಕ್ಷಿ ಎಲ್ಲ ಬರ್ತಾವಲ್ಲ, ಪಾಲಿನೇಷನ್ ತುಂಬ ಚೆನ್ನಾಗಾಗುತ್ತೆ. ಇದೇ ಥರ ಪಕ್ಷಿಲಿ 2 ವೆರೈಟಿ ನೋಡಿದ್ದೀನಿ. ಇದ್ರ ಹೆಸರು ಏನಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ತಾರಸಿ ತೋಟ ಇದೆ ಅಂದರೆ ಈ ಥರ ಸುಂದರವಾದ ದೃಶ್ಯಗಳು ನೋಡೋಕ್ಕೆ ತುಂಬ ಸಿಗುತ್ತೆ. ಇಲ್ಲಿಂದ ಹಾರಿಕೊಂಡು ಚೇಪೆಕಾಯಿ ಗಿಡಕ್ಕೆ ಬಂದು ನಾನೇನೋ ಚೇಪೆಕಾಯಿ ತಿನ್ನುತ್ತೆ ಅಂದ್ಕೊಂಡೆ. ಆದರೆ ಆ ಥರ ಏನೂ ಮಾಡಿಲ್ಲ. ಚೇಪೆಕಾಯಿ ಗಿಡದ ಎಲೆಯಿಂದೆ ಕಡ್ಡಿ ಮೇಲೆ ಮಿಲಿಬಗ್ಸ್ ಅಟ್ಯಾಕ್ ಆಗಿರುತ್ತೆ. ಮೋಸ್ಟ್ಲಿ ಅದನ್ನೇ ತಿಂತಾ ಇದೆ. ಸಣ್ಣ ಹುಳಗಳನ್ನ ಹಾರಿಸ್ಕೊಂಡು ತಿನ್ನುತ್ತೆ. ನೀವು ಹಾಗೆ ಚೇಪೆಕಾಯಿ ಗಿಡನ ಗಮನಿಸ್ತಾ ಇರಿ. ನೋಡಿ ಸಣ್ಣ ಕಾಯೆಲ್ಲ ಒಂದಷ್ಟು ಸೈಜ್ ಬಂದಿದೆ. ಸುಮಾರು ಕಡೆ ಬಿಟ್ಟಿದೆ. ಚೇಪೆಕಾಯಿ ಸಣ್ಣ ಮರನ 50 ಲೀಟರ್ ಡ್ರಮ್ನಲ್ಲಿ ಬೆಳೆಸಿರೋದು. ಈ ಸಣ್ಣ ಮರದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಹೂ ಬಿಡುತ್ತಲ್ಲ ಆ ಟೈಮಲ್ಲಿ ಒಂದಷ್ಟು ಗಿಡನ ಟ್ರಿಮ್ ಮಾಡಿದೆ. ಈಗ ಚೆನ್ನಾಗಿ ಚಿಗುರ್ಕೊಂಡು ಕಾಯೆಲ್ಲ ಬಿಟ್ಟಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.